Hi, my dear students, welcome back to my class. So, in today's session, I'm going to discuss the district level model question paper 2 biology key answers. ಸ್ಟೂಡೆಂಟ್ಸ್ ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ನೀವು ಯಾವುದೇ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಕ್ವೆಶ್ಚನ್ ಪೇಪರ್ಸ್, ಇಟ್ ಮೇ ಬಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಯಾವುದೇ ಒಂದು ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಬೇಕಾದ್ರೆ ಕೀಪ್ ಕಾನ್ಸಂಟ್ರೇಟಿಂಗ್ ಆನ್ ದ ಕಾನ್ಸೆಪ್ಟ್ಸ್ ವಿಚ್ ಆರ್ ಬಿನ್ ಫ್ರೀಕ್ವೆಂಟ್ಲಿ ಆಸ್ಡ್. ಸೊ ಈ ರೀತಿ ಮಾಡೋದ್ರಿಂದ ಮುಂದೆ ಬರುವಂಥ ಎಕ್ಸಾಮಲ್ಲೂ ಕೂಡ ಅದೇ ಕಾನ್ಸೆಪ್ಟನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಬಟ್ ದ ವೇ ಆಫ್ ಆಸ್ಕಿಂಗ್ ದ ಕ್ವೆಶನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನೀವು ಯಾವುದೇ ಒಂದು ಪಾಸಿಂಗ್ ಪ್ಯಾಕೇಜಸನ್ನು ನೋಡ್ತಿರಬಹುದು, ಏನೇ ಒಂದು ನೋಡ್ತಿರ್ಬಹುದು. ಸೊ ಅಲ್ಲಿ ನಿಮಗೆ ಹೇಳ್ಕೊಡುವಂಥ ಕ್ವೆಶನ್ಸ್ ಆ್ಯಸ್ ಇಟ್ ಈಸ್ ನಿಮ್ಮ ಎಕ್ಸಾಮಿನೇಷನ್ಸ್ನಲ್ಲಿ ಕೇಳಲ್ಲ. ಇನ್ಸ್ಟೆಡ್ ಆ ಒಂದು ಕಾನ್ಸೆಪ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಆ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಇವತ್ತಿನ ಒಂದು ಸೆಷನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಬಯಾಲಜಿ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಕೆಮಿಸ್ಟ್ರಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ಔಟ್ ಇನ್ ದ ಪ್ಲೇ ಲಿಸ್ಟ್. ಸೊ ಹಾಗಾದರೆ ಫಸ್ಟ್ MCQsನ ನೋಡೋಣ. ಸೊ MCQsನ ನೋಡೋದಾದರೆ ನಿಮಗೆ ಫಸ್ಟ್ MCQ ಸ್ಟೇಕ್ ಹೋಲ್ಡರ್ಸ್ ಇನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆರ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಕ್ ಹೋಲ್ಡರ್ಸ್, ಸಿ ದೇ ಆರ್ ದ ಪೀಪಲ್ ಹೂ ಆರ್ ಬೆನಿಫಿಟೆಡ್ ಫ್ರಮ್ ದ ಫಾರೆಸ್ಟ್ ಆ್ಯಂಡ್ ಬೆನಿಫಿಟೆಡ್ ಟು ದ ಫಾರೆಸ್ಟ್. ಓಕೆ, ಸೊ ಅವರನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ಆಗಿರ್ಬೋದು, ನೇಚರ್ ಎಂದೂಸಿಯಾಸಿಸ್ಟ್ ಆಗಿರಬಹುದು, ಇಂಡಸ್ಟ್ರಿಯಲಿಸ್ಟ್ ಆಗಿರಬಹುದು. ಸೊ ಇವರೆಲ್ಲ ಕೂಡ ಸ್ಟೇಕ್ ಹೋಲ್ಡರ್ಸೇ. ಸೊ ಇಲ್ಲಿ ಎಲ್ಲನೂ ಕೊಟ್ಟು ಲಾಸ್ಟಲ್ಲಿ ಆಲ್ ಆಫ್ ದ ಎಬವ್ ಅಂತ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ಲಿ ಇವರೆಲ್ಲರೂ ಕೂಡ ಸ್ಟೇಕ್ ಹೋಲ್ಡರ್ಸೇ. ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ವಿಚ್ ಕಾಂಪೌಂಡ್ ಕಾಸಸ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಎನ್ವೈರ್ನ್ಮೆಂಟನ್ನು ಹಾಳು ಮಾಡ್ತಿದೆ ಅಂತ ಟೀಚರ್ಸ್ ಹೇಳಿರ್ತಾರೆ. ಸೊ ಈವನ್ ಮೀಥೇನ್, ನೈಟ್ರೋಜನ್ ಡೈಆಕ್ಸೈಡ್ ಇದೆಲ್ಲ ಕೂಡ ಹಾರ್ಮ್ಫುಲ್. ಬಟ್ ಓಝೋನ್ ಲೇಯರ್ ಡಿಪ್ಲೀಷನ್ ಆಗೋಕ್ಕೆ ಏನು ಕಾರಣ ಆಗ್ತಿದೆ? ಸೊ ಆ ರೀತಿ ಯೋಚನೆ ಮಾಡೋದಾದರೆ CFC ನೀವು ಕೇಳಿರ್ಬೋದು, ನೀವು ಕೇಳಿರ್ತೀರ ಹಾಗೂ ಓದಿರ್ತೀರ. ಸೊ ಏನಂತಂದರೆ ರೆಫ್ರಿಜರೇಟರ್ಸ್ ಬಗ್ಗೆ ಕೇಳಿರ್ತೀರ. ಸೊ ಹಿಂದೆ ಏನು ಮಾಡ್ತಿದ್ರು, ದ ರೆಫ್ರಿಜರೇಟರ್ಸ್ ವರ್ ಮ್ಯಾನುಫ್ಯಾಕ್ಚರ್ಡ್ ವಿತ್ CFC. ಸೊ ದಟ್ ವಾಸ್ ಕಾಸಿಂಗ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಅದನ್ನು ಅಬ್ಸರ್ವ್ ಮಾಡಿದರು. ಸೊ ಈಗ ಗೌರ್ಮೆಂಟ್ ಏನು ಮಾಡಿದೆ, ರೆಫ್ರಿಜರೇಟರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನೀಸ್ಗೆ CFC ಫ್ರೀ ರೆಫ್ರಿಜರೇಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಆರ್ಡರ್ನ ಪಾಸ್ ಮಾಡಿದೆ. ಇಟ್ ಈಸ್ ಕಂಪಲ್ಸರಿ ದಟ್ ದ ಪೀಪಲ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ರೆಫ್ರಿಜರೇಟರ್ಸ್ ಶುಡ್ ಮ್ಯಾನುಫ್ಯಾಕ್ಚರ್ ದ CFC ಫ್ರೀ, ಅಂದರೆ ಕ್ಲೋರೋ ಕಾರ್ಬನ್ ಫ್ರೀ ರೆಫ್ರಿಜರೇಟರ್ಸ್. ಯಾಕೆಂದರೆ ದ್ಯಾಟ್ ವಿಲ್ ಕಾಸ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಓಝೋನ್ ಪದರವನ್ನು ಅದು ಹಾಳು ಮಾಡುತ್ತೆ. ಮೂವಿಂಗ್ ಟು 1 ಮಾರ್ಕ್ ಕ್ವೆಶನ್, ತುಂಬ ಸಿಂಪಲ್ ಆಗಿದೆ ಕ್ವೆಶನ್ಸು. ರೈಟ್ 2 ways ಇನ್ ವಿಚ್ ವಿ ಕ್ಯಾನ್ ಮ್ಯಾನೇಜ್ ದ ಗಾರ್ಬೇಜ್ ವಿ ಪ್ರೊಡ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಪ್ರತಿದಿನ ಸಾಕಷ್ಟು ಕಸವನ್ನು ಉತ್ಪತ್ತಿ ಮಾಡ್ತಿರ್ತೀವಿ, ಗಾರ್ಬೇಜನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ. ಸೊ ಯಾವ ರೀತಿ ಇದನ್ನು ನಾವು ಮ್ಯಾನೇಜ್ ಮಾಡಬಹುದು? ಸೊ ದೆರ್ ಆರ್ 5 Rs ಬಗ್ಗೆ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಥಿಂಕ್ ಮಾಡಿ ಯಾವ ರೀತಿ ನೀವು ಮಾಡ್ಬೋದು. ದ ಫಸ್ಟ್ ವೇ ಈಸ್ ಯು ಕ್ಯಾನ್ ರೆಡ್ಯೂಸ್. ಏನನ್ನು ರೆಡ್ಯೂಸ್ ಮಾಡ್ತೀರಾ? ನೀವು ಜನರೇಟ್ ಮಾಡುವಂಥ ಒಂದು ವೇಸ್ಟ್ ಪ್ರಾಡಕ್ಟನ್ನು ನೀವು ಫಸ್ಟ್ ಆಫ್ ಆಲ್ ರೆಡ್ಯೂಸ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ವೇ ಟು ಮ್ಯಾನೇಜ್. ಆ್ಯಂಡ್ ದ ಸೆಕೆಂಡ್ ವೇ ಟು ಮ್ಯಾನೇಜ್ ಈಸ್ ಯು ಹ್ಯಾವ್ ಟು ರೀಸೈಕಲ್. ಯಾವುದನ್ನೆಲ್ಲ ರೀಸೈಕಲ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರಬಹುದು, ಗ್ಲಾಸ್ ಜಾರ್ಸ್ ಆಗಿರ್ಬೋದು, ಯಾವುದನ್ನೆಲ್ಲ ನಾವು ರೀಸೈಕಲ್ ಮಾಡಬಹುದು. ಸೊ ಇಫ್ ಯು ಮೇಕ್ ದೋಸ್ ಪ್ರಾಡಕ್ಟ್ಸ್ ಟು ಅಂಡರ್ಗೋ ರೀಸೈಕ್ಲಿಂಗ್ ಪ್ರಾಸೆಸ್, ಎನರ್ಜಿ ಸೇವ್ ಆಗುತ್ತೆ. ಅಲ್ಲೂ ಕೂಡ ನಾವು ಗಾರ್ಬೇಜ್ ಪ್ರೊಡ್ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ದ 2 ways that we can manage the garbage. So next question is, name the special tissue that helps the embryo to get nutrition from the mother's blood. ವೆರಿ ಸಿಂಪಲ್. ಸಿ ಮದರ್ನ ಓಂಬ್ನಲ್ಲಿ ಕ್ರಿಯೇಟ್ ಆಗುವಂಥ a link between the mother and an embryo is placenta. So answer is placenta here. Okay, right? The benefits of using the rain water harvesting ಅಂತ ಕೊಟ್ಟಿದ್ದಾರೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಬೆನಿಫಿಟ್ಸ್ ಏನು, ಏನೆಲ್ಲ ಪ್ರಯೋಜನ ಆಗುತ್ತೆ? ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಅದರಲ್ಲಿ ಯಾವುದಾದ್ರೂ ಒಂದು 2 ನೀವು ಬರೀಬೇಕಾಗುತ್ತೆ. The first thing is it improves the quality and the quantity of ground water. ಭೂಮಿಯಲ್ಲಿ ಇರುವಂಥ ಒಂದು ನೀರಿನ ಒಂದು ಮಟ್ಟವನ್ನು ಅದು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇಟ್ ರೆಡ್ಯೂಸಸ್ ದ ಸಾಯಿಲ್ ಇರೋಷನ್. ಈಗ ಮಳೆಯ ನೀರು ಹೆಚ್ಚಾಗಿ ಭೂಮಿ ಮೇಲೆ ಹರಿಯೋದ್ರಿಂದ ಏನಾಗುತ್ತೆ, ಸಾಯಿಲ್ ವಿಲ್ ಗೆಟ್ ಎರೋಡೆಡ್. ಅದನ್ನು ರೆಡ್ಯೂಸ್ ಮಾಡಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್, ಇಟ್ ಡಿಕ್ರೀಸಸ್ ದ ಡಿಮ್ಯಾಂಡ್ ಆಫ್ ವಾಟರ್. ಈಗ ನೀರಿಲ್ಲ ಅಂತ ಎಷ್ಟೊಂದು ಜನ ಪರದಾಡ್ತಿರ್ತಾರೆ, ರೈಟ್? ಸೊ ಅವರ ಒಂದು ಪ್ರಾಬ್ಲಮ್ಸನ್ನು ಇಲ್ಲಿ ನಾವು ಡಿಕ್ರೀಸ್ ಮಾಡ್ಬೋದು. ಇಟ್ ಡಿಕ್ರೀಸಸ್ ದ ಡಿಮ್ಯಾಂಡ್ ಬಿಕಾಸ್ ವಿ ಆರ್ ಗೆಟಿಂಗ್ ದ ರೈನ್ ವಾಟರ್. ಓಕೆ,
So this is all about the 1 mark questions. So now moving to 2 marks question. How is the sex of the child determined in the human beings? ಸೊ ಇದು ಫ್ರೀಕ್ವೆಂಟ್ ಆಗಿ ಕೇಳುವಂಥ ಕ್ವೆಶನ್. ಈ ಕ್ವೆಶನ್ ಬಗ್ಗೆ ತುಂಬ ಗಮನ ಇರಲಿ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಮಾಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು ಹ್ಯೂಮನ್ ಬೀಯಿಂಗ್ಸ್ನಲ್ಲಿರುವಂಥ ಕ್ರೋಮೋಸೋಮ್ ಬಗ್ಗೆ. ಸೊ ಹ್ಯೂಮನ್ ಮೇಲ್ನಲ್ಲಿ ಎಕ್ಸ್ ಆ್ಯಂಡ್ ವೈ ಅನ್ನೋ ಒಂದು ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಹ್ಯೂಮನ್ ಫೀಮೇಲ್ನಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಅನ್ನೋ ಒಂದು ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಏನಾಗುತ್ತೆ, ವೆನ್ ದ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ದ ಫಾದರ್ ಮೀಟ್ಸ್ ದ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ದ ಮದರ್, ಏನಾಗುತ್ತೆ, ಎಕ್ಸ್ ಎಕ್ಸ್ ಆಗುತ್ತೆ. ಸೊ ದ ರಿಸಲ್ಟೆಂಟ್ ಆಫ್ ಸ್ಪ್ರಿಂಗ್ ವಿಲ್ ಬಿ ದ ಗರ್ಲ್ ಚೈಲ್ಡ್. ಫಾರ್ ಎಕ್ಸಾಂಪಲ್, ಈಗ ವೈ ಅನ್ನೋ ಕ್ರೋಮೋಸೋಮ್ ಇಫ್ ಇಟ್ ಮೀಟ್ಸ್ ದ ಎಕ್ಸ್ ಕ್ರೋಮೋಸೋಮ್ ಇನ್ ದ ಮದರ್, ದೆನ್ ದ ರಿಸಲ್ಟೆಂಟ್ ವಿಲ್ ಬಿ ಎಕ್ಸ್ ವೈ. ಸೊ ಎಕ್ಸ್ ವೈ ಆದರೆ ಹುಟ್ಟುವಂಥ ಮಗು, ದ ಆಫ್ ಸ್ಪ್ರಿಂಗ್ ವಿಲ್ ಬಿ ದ ಬಾಯ್ ಚೈಲ್ಡ್. ಸೊ ಈಗ ಟೋಟಲಿ ನಿಮ್ಗೆ ಏನು ಗೊತ್ತಾಗ್ತಾ ಇದೆ, ಮದರ್ನಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಅನ್ನೋ ಕ್ರೋಮೋಸೋಮ್ ಇರುತ್ತೆ. ಮದರ್ ವಿಲ್ ಹ್ಯಾವ್ ಓನ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಕ್ರೋಮೋಸೋಮ್, ದರ್ ಆಸ್ ದ ಫಾದರ್ ಹ್ಯಾವ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್. ಸೊ ಫಾದರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಡಿಟರ್ಮಿನೇಷನ್, ನಾಟ್ ದ ಮದರ್. Okay, so the entire answer is given here. The same, whatever I have explained here, the same answer is given here. ಓಕೆ, ಸೊ ಇದನ್ನೆಲ್ಲ ಬರೆದ ಆದಮೇಲೆ ಈ ರೀತಿ ನೀವು ಬರಿಬೇಕು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ವೈ ಫ್ರಮ್ ಮೇಲ್, ಎಕ್ಸ್ ಎಕ್ಸ್ ಫ್ರಮ್ ಫೀಮೇಲ್. ಏನಾಗುತ್ತೆ, ಸಿ ಎಕ್ಸ್ ಮೀಟ್ಸ್ ದ, ಯು ಕ್ಯಾನ್ ಅಬ್ಸರ್ವ್ ಯರ್, ಎಕ್ಸ್ ಮೀಟ್ಸ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಎಕ್ಸ್ ಆಗುತ್ತೆ. ವೈ ಮೀಟ್ಸ್ ಎಕ್ಸ್ ಏನಾಗುತ್ತೆ, ಎಕ್ಸ್ ವೈ ಆಗುತ್ತೆ. ಸೊ ಫೀಮೇಲ್ ಆ್ಯಂಡ್ ಮೇಲ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. So moving to next question. So 33rd question is, draw a neat labeled diagram of the nerve cell and label the parts ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಪಾರ್ಟ್ಸ್ನ ಸ್ಪೆಸಿಫೈ ಮಾಡಿ ಕೇಳಿಲ್ಲ. ಸೊ ಯು ನೀಡ್ ಟು ಲೇಬಲ್ ಆಲ್ ದ ಪಾರ್ಟ್ಸ್. So now moving to 3 marks question. The first question is, how do Mendel's experiment shows that the trait may be dominant or recessive? Very important concept ಇದು. ಸೊ ಮೆಂಡೆಲ್ ಕ್ರಾಸ್ ಮಾಡಿದಾಗ ಡಾಮಿನೆಂಟ್ ಅಥವಾ ರಿಸೆಸಿವ್ ಅಂತ ಹೇಗೆ ಗೊತ್ತಾಯಿತು, ಆ ಟ್ರೇಟ್ ಡಾಮಿನೆಂಟಾ ರಿಸೆಸಿವ್ ಅಂತ ಹೇಗೆ ಗೊತ್ತಾಯಿತು? ಸಿ, ಯು ಆಲ್ ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ ಮೋನೋ ಹೈಬ್ರಿಡ್ ಕ್ರಾಸ್. ಮೋನೋ ಹೈಬ್ರಿಡ್ ಅಂದರೆ ಸಿಂಗಲ್ ಟ್ರೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಟ್ರೇಟ್ ಮೇ ಬಿ ದ ಹೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ ಇಲ್ಲಿ ಮೋನೋ ಹೈಬ್ರಿಡ್, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಸೊ ಮೆಂಡಲ್ ತಗೊಂಡಂತಹ ಒಂದು ಟ್ರೇಟ್ ಬಂದು ಹೈಟ್. ಮೋನೋ ಹೈಬ್ರಿಡಲ್ಲಿ ಹಿ ಚೂಸ್ ದ ಹೈಟ್ ಆ್ಯಸ್ ದ ಟ್ರೇಟ್. ಸೊ ಟಾಲ್ ಪೀ ಪ್ಲ್ಯಾಂಟ್ ತೊಗೊಂಡಿದ್ರು ಆ್ಯಂಡ್ ಡ್ವಾರ್ಫ್ ಪೀ ಪ್ಲ್ಯಾಂಟ್ ತೊಗೊಂಡಿದ್ರು. ಸೊ ವೆನ್ ಹಿ ಕ್ರಾಸ್ ಪಾಲಿನೇಟ್ ಬಿಟ್ವೀನ್ ದೀಸ್ ಟು, ಕ್ರಾಸ್ ಪಾಲಿನೇಟ್ ಮಾಡಿದಾಗ ಹಿ ಗಾಟ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಸೊ ಈಗ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ನಾವು ಅಬ್ಸರ್ವ್ ಮಾಡಿದಾಗ ವಿ ಗಾಟ್ ಟಾಲ್ ಪೀ ಪ್ಲ್ಯಾಂಟ್ ಆ್ಯಸ್ ಅ ಆನ್ಸರ್, ಆ್ಯಸ್ ಎ ಇನ್ F1 ಜನ್ರೇಷನ್. ಓಕೆ, F1 ಜನ್ರೇಷನಲ್ಲಿ ಟಾಲ್ ಪೀ ಪ್ಲ್ಯಾಂಟ್ ನಮಗೆ ಉತ್ತರ ಬಂದಿದೆ. ಇದು ಯಾಕೆ ಟಾಲ್? ಬಿಕಾಸ್ ಸಿ, ಈವನ್ ದೋ ದೆರ್ ಈಸ್ ರೆಸೆಸಿವ್ ಟ್ರೇಟ್ ಹಿಯರ್, even though there is recessive trait here, the dominant trait is dominating over the recessive trait. ಅಂದರೆ ಇಲ್ಲಿ ಡಾಮಿನೆಂಟ್ ಟ್ರೇಟ್ ಏನು ಮಾಡ್ತಾ ಇದೆ, ಕ್ಯಾಪಿಟಲ್ ಟಿ, ಇದು ಡಾಮಿನೇಟ್ ಮಾಡ್ತಾ ಇದೆ. ಯಾರನ್ನು ಡಾಮಿನೇಟ್ ಮಾಡ್ತಾ ಇದೆ? ಸ್ಮಾಲ್ ಟಿನ ಡಾಮಿನೇಟ್ ಮಾಡ್ತಾ ಇದೆ. ಅದಕ್ಕೆ ವಿ ಟೆಲ್ ಡಾಮಿನೆಂಟ್ ಟ್ರೇಟ್ ಇಸ್ ಡಾಮಿನೇಟಿಂಗ್ ಓವರ್ ದ ರಿಸೆಸಿವ್ ಟ್ರೇಟ್. ಸೊ ಅದರಿಂದ ಏನಾಗುತ್ತೆ, ಇನ್ F1 ಜನ್ರೇಷನ್ ಆಲ್ವೇಸ್ ವಿ ಗೆಟ್ ದ ಡಾಮಿನೆಂಟ್ ಟ್ರೇಟ್. Okay, so you read this answer, very simple. So moving to next question, frequently asked questions in most of the examination. See, what are homologous and analogous organs ಅಂತ ಕೊಟ್ಟಿದ್ದಾರೆ. Homologous ಅಂದರೆ, see, homologous ಅಂದರೆ organs which have same origin and structure but they perform different function. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿರುವಂಥ ಎಕ್ಸಾಂಪಲ್ ಬಿಟ್ಟು ಒಂದು ಕಾಮನ್ ಆಗಿ ನಾವು ಹೇಳೋದಾದರೆ, ಸಿ, ಲೆಟ್ ಅಸ್ ಥಿಂಕ್ ಅಬೌಟ್ ಅವರ್ ಬಾಡಿ ಸ್ಟ್ರಕ್ಚರ್. Let us think about the body structure of a dog, a cat or a tiger, any animal it may be. ಸೊ ನಾವು ಬಾಡಿ ಸ್ಟ್ರಕ್ಚರನ್ನು ನೋಡಿದಾಗ ನಮ್ಮ ಬಾಡಿ ಸ್ಟ್ರಕ್ಚರ್ ಹಾಗೂ ಅವುಗಳ ಬಾಡಿ ಸ್ಟ್ರಕ್ಚರ್ ಸಿಮಿಲರ್ ಆಗಿರುತ್ತೆ. ಐ ಆಮ್ ಟೆಲಿಂಗ್ ಸಿಮಿಲರ್, ನಾಟ್ ದ ಸೇಮ್, ಸಿಮಿಲರ್ ಆಗಿರುತ್ತೆ. ಬಟ್ ನಾವು ಮಾಡುವಂಥ ಫಂಕ್ಷನ್ಸ್ ಡಿಫ್ರೆಂಟ್. ಅಂದರೆ ನಮ್ಮ ಒಂದು ಹ್ಯಾಂಡ್ಸ್ನ ವಿ ಯೂಸ್ ಟು ಹೋಲ್ಡ್ ಅ ಥಿಂಗ್ಸ್, ವೆರಾಸ್ ಆ್ಯನಿಮಲ್ಸ್ ಯೂಸ್ ದೇರ್ 4 limbs. ಅಂದರೆ ಹ್ಯಾಂಡ್ಸ್ ರೀಜನ್ನ ಅದು ವಾಕ್ ಮಾಡೋಕ್ಕೆ, ಹಾಪ್ ಮಾಡೋಕ್ಕೆ. ಓಕೆ, ಸೊ ಫಾರ್ ಅದರ್ ಪರ್ಪಸ್ ಆರ್ ಅದರ್ ಆ್ಯಕ್ಟಿವಿಟೀಸ್ ಇಟ್ ಯೂಸ್. ಸೊ ನಮಗೆಲ್ಲ ಇರುವುದು ಹೋಮೋಲಾಗಸ್ ಆರ್ಗನ್ಸ್ ಬಿಕಾಸ್ ವಿ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್, ಬಿಕಾಸ್ ವಿ ಹ್ಯಾವ್ ಸೇಮ್ ಆರಿಜಿನ್ ಬಟ್ ವಿ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಓಕೆ, ಸೊ ನಾವು ಮೂವಿಂಗ್ ಟು ಅನಾಲಾಗಸ್. ಅನಾಲಾಗಸ್ ಅಂದಾಗ, ಫಾರ್ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅ ಬ್ಯಾಟ್ ಅಂಡ್ ಬಟರ್ಫ್ಲೈ. ಈಗ ಬ್ಯಾಟ್ನ ಒಂದು ವಿಂಗ್ನ ಸ್ಟ್ರಕ್ಚರ್, ಬಟರ್ಫ್ಲೈನ ಒಂದು ವಿಂಗ್ನ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿ.
ಎರಡನ್ನೂ ಅಬ್ಸರ್ವ್ ಮಾಡಿದಾಗ ದ ವಿಂಗ್ ಡಿಸೈನ್ ಈಸ್ ಡಿಫ್ರೆಂಟ್. ಸೊ ಹೋಮೋಲಾಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಡಿಫ್ರೆಂಟ್ ಆರಿಜಿನ್ ಬಟ್ ದೇ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಈಗ ಬ್ಯಾಟ್ನ ವಿಂಗ್ ಆಗಿರ್ಬೋದು, ಬಟರ್ಫ್ಲೈನ ವಿಂಗ್ ಆಗಿರ್ಬೋದು, ಇಟ್ ಈಸ್ ಯೂಸ್ಡ್ ಫಾರ್ ದ ಫ್ಲೈಟ್ ಪರ್ಪಸ್. ಸೊ ಅದನ್ನು ದೇ ಆರ್ ಯೂಸಿಂಗ್ ಫಾರ್ ದ ಫ್ಲೈಟ್ ಪರ್ಪಸ್. Okay, very simple. Analogous organs are the organs which have different origin and structure but they perform the same function. Clear? So I have also given the example here. So moving to next question, name the male and the female reproductive parts of a flower. See, male part of the flower is called as a stamen. So stamen alli ಏನೇನಿರುತ್ತೆ, anther and filament ಇರುತ್ತೆ. So if you look at the female part of the flower is pistil. ಸೊ ಪಿಸ್ಟಿಲಲ್ಲಿ ಏನಿರುತ್ತೆ, ಸ್ಟಿಗ್ಮಾ, ಸ್ಟೈಲ್, ಓವರಿ. ಸಿ ಇಫ್ ಐ ರೈಟ್, ನೋಡಿ ಒಂದು ರಫ್ ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ಸೊ ದ ಫ್ಲವರ್, ಓಕೆ. ಸೊ ಇಫ್ ಯು ಥಿಂಕ್ ಇಟ್ ಆಸ್ ಎ ಫ್ಲವರ್, ಸೊ ದಿಸ್ ಪಾರ್ಟ್ ಈಸ್ ದ ಮೇಲ್ ಪಾರ್ಟ್. ಸೊ ಇಲ್ಲಿ ದಿಸ್ ಈಸ್ ದ ಆಂಥರ್ ಆ್ಯಂಡ್ ದಿಸ್ ಈಸ್ ದ ಫಿಲಮೆಂಟ್. ಓಕೆ, ಮೂವಿಂಗ್ ಟು ಫೀಮೇಲ್ ಪಾರ್ಟ್, ದ ಅಪ್ಪರ್ ಪಾರ್ಟ್ ಈಸ್ ಸ್ಟಿಗ್ಮಾ ಆ್ಯಂಡ್ ದ ಮಿಡಲ್ ಪಾರ್ಟ್ ಈಸ್ ಸ್ಟೈಲ್ ಆ್ಯಂಡ್ ದ ಲೋಯರ್ ಪಾರ್ಟ್ ಈಸ್ ಕಾಲ್ಡ್ ದ ಓವರಿ. ಯು ಆಲ್ ಆರ್ ಅವೇರ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಫ್ಲವರ್, ರೈಟ್? ಸೊ ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಕೂಡ ಇದೆ. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಜರ್ಮಿನೇಷನ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್, ಇಟ್ ಈಸ್ ಗಿವನ್. ಜರ್ಮಿನೇಷನ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ವಿಲ್ ರೀಡ್ ಔಟ್ ದ ಆನ್ಸರ್ ಫಾರ್ ಯು. ದ ಸೀಡ್ಸ್ ಕಂಟೈನ್ ದ ಫ್ಯೂಚರ್ ಪ್ಲಾಂಟ್ ಆರ್ ಎಂಬ್ರಿಯೋ ವಿಚ್ ಡೆವಲಪ್ ಇನ್ ಟು ಅ ಸೀಡ್ಲಿಂಗ್ ಅಂಡರ್ ಅಪ್ರಾಪ್ರಿಯೇಟ್ ಕಂಡೀಷನ್. ಈಗ ಒಂದು ಸೀಡು ಪ್ಲಾಂಟ್ ಆಗಿ ಡೆವಲಪ್ ಆಗಬೇಕು ಅಂದರೆ ಇಟ್ ನೀಡ್ ಸಮ್ ಕಂಡೀಷನ್. ಸೊ ಯಾವುದೆಲ್ಲ ಕಂಡೀಷನ್ಸ್ ರಿಕ್ವೈರ್? ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಇದೆಲ್ಲ ಕೂಡ ಇದೆಲ್ಲ ಕೂಡ ಈ ಸೀಡ್ಗೆ ಬೇಕಾಗುತ್ತೆ. ಓಕೆ, ಸೊ ದೆನ್ ಓನ್ಲಿ ಇಟ್ ವಿಲ್ ಡೆವಲಪ್ ಇನ್ ಟು ಎ ಫ್ಯೂಚರ್ ಪ್ಲಾಂಟ್. ಸೊ ಈ ಒಂದು ಪ್ರೋಸೆಸ್ ಇದೆಯಲ್ಲ, ಡೆವಲಪಿಂಗ್ ಪ್ರೋಸೆಸ್, ದಿಸ್ ಈಸ್ ಕಾಲ್ಡ್ ಆಸ್ ಜರ್ಮಿನೇಷನ್. ಓಕೆ, ಸೊ ನಾವು ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ಲಿಸ್ಟ್ ದ 5 R's ಟು ಬಿ ಫಾಲೋಡ್ ಟು ಸೇವ್ ಅವರ್ ಎನ್ವೈರನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೈನ್ ಎನಿ 2 ಆಫ್ ದೆಮ್ ಅಂತ ಕೇಳಿದ್ದಾರೆ. ಸಿ 5 R's ಬಗ್ಗೆ ನೋಡೋದಾದರೆ ರೆಡ್ಯೂಸ್, ರೀಯೂಸ್, ರೀಪರ್ಪಸ್, ರೀಸೈಕಲ್ ಆ್ಯಂಡ್ ರಿಫ್ಯೂಸ್. ದೀಸ್ ಆರ್ ದ 5 R's to be followed to save our environment. So here I have given importance for reuse and recycle. So reuse, ಏನನ್ನ reuse ಮಾಡ್ಬೋದು? We can reuse the polythene bag, we can reuse the plastic bottles, we can use the glass containers, reuse ಮಾಡ್ಬೋದು, right? ಸೊ ದಿಸ್ ಮೀನ್ಸ್ ವಿ ಕ್ಯಾನ್ ಯೂಸ್ ಸೇಮ್ ಥಿಂಗ್ ಮೆನಿ ಟೈಮ್ಸ್. ರೀಯೂಸ್ ಅಂದರೆ ಒಂದೇ ಥಿಂಗನ್ನು ನಾವು ಪದೇ ಪದೇ ಯೂಸ್ ಮಾಡ್ತೀವಿ. ರೀಸೈಕಲ್ ಅಂದರೆ ಏನು? ದಿಸ್ ಮೀನ್ಸ್ ದ ಥಿಂಗ್ಸ್ ಆರ್ ಪ್ರೋಸೆಸ್ಡ್ ಆ್ಯಂಡ್ ಮೇ ಗೆಟ್ ಕನ್ವರ್ಟೆಡ್ ಇನ್ ಟು ಸಮ್ ಅದರ್ ಪ್ರಾಡಕ್ಟ್ಸ್ ಸೊ ದಟ್ ಕೆನ್ ಬಿ ರೀಯೂಸ್ಡ್ ಅಗೇನ್. ರೀಯೂಸ್ ಮಾಡಿರೋದನ್ನು ಯಾವುದನ್ನು ನಾವು ರೀಸೈಕಲ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಪೇಪರ್ಸ್. ನಿಮ್ಮೆಲ್ರಿಗೂ ಗೊತ್ತು, ನಿಮ್ಮ ಮನೆಯ ಮುಂದೆ ಕೆಲವೊಂದು ಸಲ ಏನು ಮಾಡ್ತಾರೆ, ದ ಪೀಪಲ್ ಕಮ್ ಟು ಕಲೆಕ್ಟ್ ದ ಬುಕ್ಸ್, ರೈಟ್? ಸೊ ಏನಕ್ಕೆ ಬುಕ್ಸನ್ನು ಕಲೆಕ್ಟ್ ಮಾಡ್ತಾರೆ ಅಂದರೆ ದಟ್ ಕ್ಯಾನ್ ಬಿ ರೀಸೈಕಲ್ಡ್. ಸೊ ನೀವು ಯೂಸ್ ಮಾಡಿರುವಂಥ ಒಂದು ಬುಕ್ಸನ್ನು ರೀಸೈಕಲ್ ಮಾಡಿ ದೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ದ ಪೇಪರ್ಸ್ ಅಗೇನ್. ಸೊ ದಿಸ್ ಈಸ್ ಅಂಡರ್ಗೋಯಿಂಗ್ ರೀಸೈಕಲ್ ಪ್ರಾಸೆಸ್. ಈಗ ನೀವು ಕುಡಿಯುವಂಥ ಕೋಕೋ ಕೋಲಾ ಬಾಟಲ್ ಆಗಿರ್ಬೋದು, ಪೆಪ್ಸಿ ಬಾಟಲ್ ಆಗಿರ್ಬೋದು, ಏನು ಮಾಡ್ತೀರಾ? ಸೊ ನೀವು ಯೂಸ್ ಮಾಡಿದ ಆ ಬಾಟಲನ್ನು ಯು ಕೀಪ್ ಇಟ್ ಬ್ಯಾಕ್. ಇಫ್ ಇಟ್ ಈಸ್ ಅ ಗ್ಲಾಸ್ ಕಂಟೈನರ್, ಆ ಗ್ಲಾಸ್ ಕಂಟೈನರ್ ಏನಾಗುತ್ತೆ, ಮತ್ತೆ ಫ್ಯಾಕ್ಟ್ರಿಗೆ ಹೋಗುತ್ತೆ, ರೀಸೈಕಲ್ ಆಗಿ ಮತ್ತೆ ವಿ ಆರ್ ರೀಯೂಸಿಂಗ್ ಇಟ್. So there are so many examples. Okay, you can write any example which you like. So this completes the 3 marks question. Next, now moving to 4 mark question. ಒಂದು diagram ಕೊಟ್ಟಿದ್ದಾರೆ. Draw a neat labeled diagram of the human heart. Life process lesson ಇಂದ human heart diagram ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. If not human heart diagram, they will ask about transportation of plants or the excretion or the urine formation. Nephron ಬಗ್ಗೆ ಕೇಳ್ತಾರೆ. You have to always remember and learn the concepts. So now moving to the last question in this biology part. Differentiate between phototropism and chemotropism ಕೊಟ್ಟಿದ್ದಾರೆ. Very easy answer. Phototropism ಅಲ್ಲಿ ಏನಾಗುತ್ತೆ, the movement of the plant or any other organism will be towards the light. ಏನಾಗುತ್ತೆ, ಲೈಟ್ ಕಡೆಗೆ ರೆಸ್ಪಾಂಡ್ ಮಾಡ್ತಿರುತ್ತೆ. ಫೋಟೋ ಅಂದರೆ ಲೈಟ್, ಟ್ರೋಪಿಸಮ್ ಅಂದರೆ ಮೂಮೆಂಟ್. ಅಂದರೆ ಫೋಟೋಟ್ರೋಪಿಸಮಲ್ಲಿ ದ ಮೂಮೆಂಟ್ ಆಫ್ ದ ಪ್ಲ್ಯಾಂಟ್ ವಿಲ್ ಬಿ ಟುವರ್ಡ್ಸ್ ದ ಸನ್ಲೈಟ್. ಓಕೆ. ಕೀಮೋಟ್ರೋಪಿಸಮ್ ಅಂದರೆ ಕೀಮೋ ಅಂದರೆ ಕೆಮಿಕಲ್ಸ್, ಟ್ರೋಪಿಸಮ್ ಅಂದರೆ ಮೂಮೆಂಟ್. ಇಲ್ಲಿ ಏನಾಗುತ್ತೆ, ದ ಮೂಮೆಂಟ್ ಆಫ್ ದ ಪ್ಲ್ಯಾಂಟ್ ವಿಲ್ ಬಿ ಟುವರ್ಡ್ಸ್ ದ ಕೆಮಿಕಲ್ಸ್. ಕೆಮಿಕಲ್ ಯಾವ ಕಡೆ ಇರುತ್ತೆ ಆ ಕಡೆಗೆ ಏನಾಗುತ್ತೆ, ಅದರ ಒಂದು ಡೈರೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೀಮೋಟ್ರೋಪಿಸಮು
ಯಾವುದು ಕೆಮಿಕಲ್ಸನ್ನು ಅಬ್ಸರ್ವ್ ಮಾಡುತ್ತೆ ಪ್ಲಾಂಟಲ್ಲಿ ಅಂತ ನೋಡೋದಾದರೆ ರೂಟ್ಸ್ ಆಫ್ ದ ಪ್ಲಾಂಟ್ ವಿಲ್ ಅಬ್ಸರ್ವ್ ದ ಕೆಮಿಕಲ್ಸ್, ರೈಟ್? ಸೊ ರೂಟ್ಸ್ ಆರ್ ಶೋಯಿಂಗ್ ದ ಪಾಸಿಟಿವ್ ಕೀಮೋಟ್ರೋಪಿಸಮ್ ಬಿಕಾಸ್ ದೇ ಆರ್ ಟುವರ್ಡ್ಸ್ ದ ಕೆಮಿಕಲ್ಸ್. ಓಕೆ, ಈಗ ಫೋಟೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್ ಯಾವುದು? ಪಾಸಿಟಿವ್ ಯಾವುದು? ಲೈಟ್ ಕಡೆಗೆ ಇರೋದು ಸ್ಟೆಮ್. ಸೊ ಸ್ಟೆಮ್ ಈಸ್ ಶೋಯಿಂಗ್ ಪಾಸಿಟಿವ್ ಫೋಟೋಟ್ರೋಪಿಸಮ್, ವೆರಾಸ್ ರೂಟ್ ಏನಾಗುತ್ತೆ, ಲೈಟಿಂದ ದೂರ ಇರುತ್ತೆ, ಅವೇ ಇರುತ್ತೆ. ಸೊ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಇಲ್ಲಿ ಈ ರೀತಿಯೂ ಕೇಳ್ಬೋದು, ವಿಚ್ ಈಸ್ ಶೋಯಿಂಗ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಫೋಟೋಟ್ರೋಪಿಸಮ್, ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಕ್ಲಿಯರ್? ಸೊ ಇದು ಒಂದು ಕ್ವೆಶನ್ ಆಗಿದೆ 38ಲ್ಲಿ. ಸೊ ಸಬ್ ಕ್ವೆಶನ್ ಕೂಡ ಕೇಳಿದ್ದಾರೆ ಇದರಲ್ಲಿ ಗ್ಲ್ಯಾಂಡ್ಸ್ ಬಗ್ಗೆ. ಸೊ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಗ್ಲ್ಯಾಂಡ್ಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಗ್ಲ್ಯಾಂಡ್ಸನ್ನು ಕೊಟ್ಟು ಅದರಿಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ ಯಾವುದು, ಅದರ ಫಂಕ್ಷನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ವಿತ್ ದ ಥೈರಾಯ್ಡ್ ಗ್ಲ್ಯಾಂಡ್ ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ? ಆಬ್ವಿಯಸ್ಲಿ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಮೆಟಬಾಲಿಸಮ್ ಆಫ್ ಫ್ಯಾಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಆಲ್ಸೋ ದ ಕಾರ್ಬೋಹೈಡ್ರೇಟ್ಸ್. ಹೇಳಿದ್ದೀನಿ ನಾನು ನಿಮಗಿದು. ಮೂವಿಂಗ್ ಟು ಎಡ್ರಿನಲ್ ಗ್ಲ್ಯಾಂಡ್ ಏನನ್ನು ರಿಲೀಸ್ ಮಾಡುತ್ತೆ? ಇಟ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಎಡ್ರಿನಾಲಿನ್ ಹಾರ್ಮೋನ್. ಏನಕ್ಕೆ ಯೂಸ್ ಆಗುತ್ತೆ ಇದು? ಇಟ್ ರೆಸ್ಪಾನ್ಸ್ ಇನ್ ಇನ್ಕ್ರೀಸಿಂಗ್ ದ ಬ್ಲಡ್ ಪ್ರೆಷರ್ ಆ್ಯಂಡ್ ಆಲ್ಸೋ ದ ಹಾರ್ಟ್ ಬೀಟ್ ರೇಟ್. ನಿಮಗೆ ಸ್ಟ್ರೆಸ್ ಆದಾಗ ಈ ಒಂದು ಹಾರ್ಮೋನ್ ನಿಮ್ಮ ಒಂದು ಬಾಡಿನಲ್ಲಿ ರಿಲೀಸ್ ಆಗುತ್ತೆ. ಸೊ ದ ಲಾಸ್ಟ್ ಒನ್ ದೇ ಹ್ಯಾವ್ ಇವನ್ ಓವರೀಸ್. ಸೊ ಓವರೀಸ್ ಏನನ್ನು ರಿಲೀಸ್ ಮಾಡುತ್ತೆ? ಇಟ್ ರಿಲೀಸಸ್ ದ ಈಸ್ಟ್ರೋಜನ್ ಆ್ಯಂಡ್ ದ ಪ್ರಾಜೆಸ್ಟಿರಾನ್, ರೈಟ್? ಸೊ ಈ ರಿಲೀಸ್ ಆದಂಥ ಈಸ್ಟ್ರೋಜನ್ ಆಗಿರ್ಬೋದು, ಪ್ರಾಜೆಸ್ಟಿರಾನ್ ಆಗಿರ್ಬೋದು, ಇಟ್ ಹೆಲ್ಪ್ ಇನ್ ದ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ಈಗ ಇಂಡಿವಿಜುವಲ್ ಆಗಿ ನೋಡೋದಾದರೆ ಈಸ್ಟ್ರೋಜನ್ ಈಸ್ ಅ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ದ ಮೆನ್ಸ್ಟ್ರುಯೇಷನ್ ಸೈಕಲ್. ಸೊ ಫೀಮೇಲಲ್ಲಿ ಆಗುವಂಥ ಮಂತ್ಲಿ ಸೈಕಲ್, ಮೆನ್ಸ್ಟ್ರುಯೇಷನ್ ಸೈಕಲನ್ನು ಈಸ್ಟ್ರೋಜನ್ ಕಂಟ್ರೋಲ್ ಮಾಡುತ್ತೆ. ಪ್ರಾಜೆಸ್ಟಿರಾನ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಪ್ರಾಜೆಸ್ಟಿರಾನ್ ಹಾರ್ಮೋನ್ ವಿಲ್ ಸಪೋರ್ಟ್ ಫಾರ್ ದ ಪ್ರೆಗ್ನೆನ್ಸಿ ಇನ್ ದ ಫೀಮೇಲ್. Okay, so but both the hormones are responsible for the secondary sexual characters. Okay, so this completes the model paper 2. So this completes the district level model paper 2. ಹೋಪ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಎಲ್ಲ ಆನ್ಸರ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್, ಕೈಂಡ್ಲಿ ಲೈಕ್ ಆ್ಯಂಡ್ ಶೇರ್ ಮ್ಯಾಕ್ಸಿಮಮ್ ವಿತ್ 5 ಆಫ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೆಲ್ ಪೇಪರ್ 3 ಕ್ವೆಶನ್ ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯು ಹ್ಯಾವ್ ಅ ವಿಡಿಯೋ for the part 2 carbonates compound which you have to study for examination.